ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಒಳ್ಳೆ ಮ್ಯಾಂಗೋ ಡೆಸರ್ಟ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮ್ಯಾಂಗೋ ಪುಡಿಂಗ್ ಇದು ಬಹಳ ಸುಲಭ ಹಾಗೂ ಬಹಳ ರುಚಿಯಾಗಿರುತ್ತೆ. ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲಾರ್ಗೂ ಇಷ್ಟ ಆಗತ್ತೆ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಹೋಲ್ಡ್ ಮಾಡ್ಕೊಂಡಿರುವ ಸುಮಾರು 2 ಮಾವಿನ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸಿಹಿ ಆಗಿದ್ರೆ ಸಕ್ಕರೆ ಪ್ರಮಾಣನ ಕಮ್ಮಿ ಮಾಡ್ಕೋಬಹುದು. ಹಾಗೂ 3 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಮಿಲ್ಕ್ ಮೇಡ್ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಸಕ್ಕರೆ ಪ್ರಮಾಣನ ಕಮ್ಮಿನೂ ಮಾಡ್ಕೋಬಹುದು, ಅದು ಚೆನ್ನಾಗಿರುತ್ತೆ. ಇದನ್ನ ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ನಂತರ ಸುಮಾರು 1 ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಾದು ತಣ್ಣಕ್ಕಾಗಿರುವ ಹಾಲಿದು. ಇದನ್ನು ಸಹ ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೈನ್ ಪೇಸ್ಟ್ ಆಗಿರ್ಬೇಕು, ಸ್ವಲ್ಪ ತಿಕ್ ಆಗಿರ್ಬೇಕು ಈ ರೀತಿ. ನಂತರ ಒಂದು ಪ್ಯಾನ್ ಅನ್ನ ಕಾಯಿಸ್ಕೊಂಡು ಅದಕ್ಕೆ ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಸುಮಾರು 4 ರಿಂದ 5 ನಿಮಿಷ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಮಾಡೋದು ಉತ್ತಮ, ಯಾಕಂದ್ರೆ ತಳ ಹಿಡಿದೇ ಇರೋ ಹಾಗೆ ಮಾಡ್ಬೇಕಾಗತ್ತೆ. ಸ್ವಲ್ಪ ತಳ ಹಿಡಿದ್ರು ಅದು ಟೇಸ್ಟ್ ಹಾಳಾಗ್ಬಿಡುತ್ತೆ. ಈ ರೀತಿ ಲೋ ಫ್ಲೇಮ್ ಅಲ್ಲಿ ಸುಮಾರು 3-4 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಅದು ಬೇಯಿಸ್ತಾ ತಿಕ್ಕಾಗ್ತಾ ಹೋಗುತ್ತೆ. ಒಂದು ಬೌಲ್ಗೆ ಸುಮಾರು 1/4 ಕಪ್ ಅಷ್ಟು ಕಾರ್ನ್ ಫ್ಲವರ್, 1/4 ಕಪ್ ಅಷ್ಟು ತಣ್ಣಗಿರೋ ಹಾಲು ಸೇರಿಸ್ಕೊಂಡು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅಗರ್ ಅದೆಲ್ಲ ಏನು ಸೇರಿಸ್ಕೋತಿಲ್ಲ, ಕಾರ್ನ್ ಫ್ಲೋರ್ ಬಳಸಿ ಮಾಡ್ತಾ ಇದ್ದೀನಿ. ನಂತರ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಗಂಟಿಲ್ದೇ ಇರಂಗೆ ಕ್ಲೀನ್ ಆಗಿ ಕಲ್ಸ್ಕೋಬೇಕಾಗತ್ತೆ. ನಂತರ ಇದು ಕುದಿತಾ ಇರುವ ಮಿಶ್ರಣಕ್ಕೆ ನಿಧಾನಕ್ಕೆ ತಿರುಗಿಸ್ಕೊಡ್ತಾ ಸೇರಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ಗಂಟು ಹಾಕ್ದಿರೋ ಹಾಗೆ, ಅಂದ್ರೆ ಲಂಪ್ಸ್ ಆಗದಿರೋ ಹಾಗೆ ನಿಧಾನಕ್ಕೆ ತಿರುಗಿಸ್ಕೊಡ್ತಾ ಸೇರಿಸ್ಕೊಳ್ಬೇಕು. ಕಾರ್ನ್ಫ್ಲವರ್ ಸೇರಿಸ್ಕೊಂಡಿದ ನಂತರ ಸ್ವಲ್ಪನೂ ಕೈ ಬಿಡದೆ ಲೋ ಫ್ಲೇಮಲ್ಲಿ ಈ ತರ ತಿರುಗಿಸ್ತಾ ಇರಬೇಕು. ಗಟ್ಟಿ ಆಗ್ತಾ ಬರುತ್ತೆ. ಇದು ಕನ್ಸಿಸ್ಟೆನ್ಸಿ ತಿಕ್ ಆಗ್ತಾ ಬರಬೇಕು. ಅಲ್ಲಿ ತನಕ ಸುಮಾರು 4 ರಿಂದ 6 ನಿಮಿಷ ಹಿಡಿಯುತ್ತೆ. ಹೀಗೆ ತಿರುಗಿಸ್ಕೊಡ್ತಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಬಣ್ಣ ಬದಲಾಗದೇ ಇರೋ ಹಾಗೆ ಲೋ ಫ್ಲೇಮಲ್ಲಿ ತಿರುಗಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಥಿಕ್ ಆಗತ್ತೆ, ಗಟ್ಟಿ ಆಗತ್ತೆ ಈ ತರ. ಆಗ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಬೇಕು. ಒಂದು ಗ್ಲಾಸ್ ಕಂಟೈನರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕಾಗತ್ತೆ. ತುಪ್ಪ ಬಳಸಬೇಡಿ. ನಾನ್ ಫ್ರೇಗ್ರೆಂಟ್ ಆಯಿಲ್, ಯಾವ್ದಾದ್ರು ನಾನ್ ಫ್ರೇಗ್ರೆಂಟ್ ಕುಕಿಂಗ್ ಆಯಿಲ್ ಬಳಸಿ. ನಂತರ ಬೆಂದಿರೋ ಮ್ಯಾಂಗೋ ಪ್ಯೂರಿನ ಈ ರೀತಿ ಗ್ಲಾಸ್ ಕಂಟೈನರ್ಗೆ ಹಾಕೊಳ್ಬೇಕು. ಗ್ಲಾಸ್ ಕಂಟೈನರೇ ಅಂತಿಲ್ಲ, ಬಿಸಿ ಇರೋದ್ರಿಂದ ಪ್ಲಾಸ್ಟಿಕ್ ಕಂಟೈನರ್ ಬದಲು ಗ್ಲಾಸ್ ಕಂಟೈನರ್ ಬೆಟರು. ಇಲ್ಲ ಅಂದ್ರೆ ಸ್ಟೀಲ್ ಕಂಟೈನರ್ ಅಲ್ಲೂ ಹಾಕೋಬಹುದು. ಇದು ರೂಮ್ ಟೆಂಪರೇಚರ್ ಬರೋ ತನಕ ಹೊರಗಡೆನೆ ಇರ್ಬೇಕಾಗತ್ತೆ. ಈ ತರ ಜೆಂಟಲ್ ಟ್ಯಾಪ್ ಕೊಡ್ಬೇಕಾಗತ್ತೆ. ಅದು ಕ್ಲೀನ್ ಆಗಿ ಏರ್ ಬಬಲ್ಸ್ ಇದ್ರೆ ಹೊರಗೆ ಬರುತ್ತೆ. ಇದನ್ನ ಸುಮಾರು ಮುಚ್ಚಿ 4 ಅವರು ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗತ್ತೆ. 4 ಗಂಟೆಗಳ ನಂತರ ಫ್ರಿಡ್ಜ್ ಇಂದ ತೆಗೆದು ಡಿಮೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸುಲಭವಾಗಿ ಬರುತ್ತೆ, ಅದು ಸೆಟ್ ಆಗಿರುತ್ತೆ 4 ಗಂಟೆ ಫ್ರಿಡ್ಜ್ ಅಲ್ಲಿ ಇರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿರೋ ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಗಿದೆ ಅಂತ. ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.